ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ. ಅನೇಕ ಜನ ಮಿಂಚ್ತಾ ಇದ್ದಾರೆ, ಅನೇಕ ಜನ ಸೋಲು ಅನುಭವಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಒಬ್ಬ ವ್ಯಕ್ತಿ ರೊನಾಲ್ಡೋ. ಈ ರೊನಾಲ್ಡೋ ಎನ್ನುವಂತಹ ಒಬ್ಬ ವ್ಯಕ್ತಿ ಹಸಿದ ಹೊಟ್ಟೆ, ಹರಿದ ಬಟ್ಟೆ, ಕುಡಿದು ತೇಲುವಂತಹ ತಂದೆ, ಅತ್ಯಂತ ಬಡತನ ಇರುವಂತಹ ಕುಟುಂಬ, ಇವೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಜಗದ್ವಿಖ್ಯಾತಿಯಾಗಿ ಬೆಳೆದು ನಿಂತಿರುವಂತಹ ವ್ಯಕ್ತಿ. ಇಡೀ ಜಗತ್ತನ್ನು ಫುಟ್ಬಾಲ್ ಆಳುತ್ತೆ ಅಂತ ನಾವೆಲ್ಲ ಹೇಳ್ತೀವಿ. ಜಗತ್ತಿನ ಬಹುತೇಕ ದೇಶಗಳು ಫುಟ್ಬಾಲನ್ನು ಒಪ್ಪಿಕೊಳ್ತವೆ, ಆಟ ಆಡ್ತಾರೆ. ಫುಟ್ಬಾಲನ್ನು ಗೆದ್ದಾಗ ಸಿಗುವಂತಹ ಬಹುಮಾನದ ಮೊತ್ತವೂ ಕೂಡ ಅಷ್ಟೇ ಇರುತ್ತೆ ಅಂತ. ಅಂತಹ ಆಟದಲ್ಲಿ ಮಿಂಚಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇದೇ ರೊನಾಲ್ಡೋ. ಒಂದು ಫುಟ್ಬಾಲ್ ಸಾಮ್ರಾಜ್ಯಕ್ಕೆ ಬಾದ್ಶಾ ಆದಂತಹ ವ್ಯಕ್ತಿ ಈತ. ಈ ವ್ಯಕ್ತಿ ಇದೀಗ ಹೀಗೆ ಆಗ್ತಾನೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಈ ಊಹೆಗೆ ವಿರುದ್ಧವಾಗಿ ಕೂಡ ಈ ವ್ಯಕ್ತಿ ಇವತ್ತು ಬೆಳೆದು ನಿಂತಿರೋದು. ವಿಧೆಯ ಹಣೆಬರ ತನ್ನ ಬೂಟು ಕಾಲಿನಿಂದ ಒದ್ದ ಈ ಮಹಾ ಹಠಮಾರಿ ಕೇವಲ ಒಬ್ಬ ಆಟಗಾರನಲ್ಲ, ಅದರ ಬದಲಾಗಿ ಸೋತು ಸುಣ್ಣವಾಗಿರುವಂತಹ ಕೋಟ್ಯಾಂತರ ಜೀವಗಳಿಗೆ ಒಂದು ಆಸರೆಯಾಗಿ ನಿಲ್ಲಬಲ್ಲಂತಹ, ಸ್ಫೂರ್ತಿ ತುಂಬಬಲ್ಲಂತಹ, ಗೆಲ್ಲೋದಕ್ಕೆ ಮೆಟ್ಟಿಲನ್ನು ಹತ್ತಿಸಬಲ್ಲಂತಹ ವ್ಯಕ್ತಿ ಅಂತ ಹೇಳ್ಬೋದು. ಹಾಗಾದರೆ ಈ ವ್ಯಕ್ತಿಗೆ ಜೀವನ ಕಥೆ ಹೆಂಗಿತ್ತು, ಏನು ಎತ್ತ? ಇದೀಗ 2026ರ ವಿಶ್ವಕಪ್ನಿಂದ ಕಣ್ಣೀರಿನ ವಿದಾಯದ ಮುಖಾಂತರ ಅವರು ಹೊರಗಡೆ ಬಂದರು. ಕಣ್ಣೀರಿನ ಮುಖಾಂತರ ಹೊರಗಡೆ ಬಂದರು. ಹಾಗಾದರೆ ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಶ್ವಕಪ್ಗೆ ರೊನಾಲ್ಡೋ ಕಣ್ಣೀರಿನ ವಿದಾಯ. 2026ರ ವಿಶ್ವಕಪ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಪೋರ್ಚುಗಲ್ಗೆ ಸೋಲಾಯಿತು. ಅಂತಾರಾಷ್ಟ್ರೀಯ ಫುಟ್ಬಾಲ್ ವೃತ್ತಿ ಜೀವನಕ್ಕೆ ರೊನಾಲ್ಡೋ ವಿದಾಯ ಹೇಳಿದರು. ಅಂದರೆ ಗೆದ್ದು ಹೊರಗಡೆ ಹೋಗ್ತಾರೆ ಎನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಸೋಲಿನ ಮುಖಾಂತರ ಇದೀಗ ಅವರು ವಿದಾಯವನ್ನು ಹೇಳಿರೋದು. 6 ವಿಶ್ವಕಪ್ಗಳಲ್ಲಿ ಆಡಿ ಗೋಲು ಗಳಿಸಿದ ವಿಶ್ವದ ಏಕೈಕ ಪುರುಷ ಆಟಗಾರ ಈತ. ಮೈದಾನದಲ್ಲಿ ಕಣ್ಣೀರು ಹಾಕಿದ ತಕ್ಷಣವೇ ಅಲ್ಲಿಂದ ಹೊರ ಹೋದರು. ಅಲ್ ನಾರ್ಸ್ ಕ್ಲಬ್ ಪರವಾಗಿ ಆಟವನ್ನು 41 ವರ್ಷದ ಈ ಸ್ಟಾರ್ ವ್ಯಕ್ತಿ ಮುಂದುವರಿಸ್ತಾರೆ. ಅಂದರೆ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಇತ್ತು. ಸ್ಪೇನ್ ವಿರುದ್ಧ 1-0 ಗೋಲ್ನ ಅಂತರದಿಂದ ಪೋರ್ಚುಗಲ್ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ವಿಶ್ವಕಪ್ ಮುಕುಟ ಧರಿಸುವಂತಹ ಸುದೀರ್ಘ ಕನಸೇನಿತ್ತು, ಆ ಕನಸು ಭಗ್ನಾಯಿತು. ಆ ಮುಖಾಂತರ ಸಹಜವಾಗಿ ಸೋತಾಗ ಕಣ್ಣೀರಿನ ಮುಖಾಂತರ ಅವರು ಹೊರಹೋದರು. 6 ಬೇರೆ ಬೇರೆ ವಿಶ್ವಕಪ್ಗಳಲ್ಲಿ ಆಡಿ ಗೋಲನ್ನು ಗಳಿಸಿದಂತಹ ವಿಶ್ವದ ಏಕೈಕ ಪುರುಷ ಆಟಗಾರ ಎನ್ನುವಂಥ ಐತಿಹಾಸಿಕ ದಾಖಲೆಯೂ ಕೂಡ ರೊನಾಲ್ಡೋ ಅವರಿಗಿದೆ. ಆದರೆ ತಮ್ಮ ವಿಶ್ವಕಪ್ ಜರ್ನಿಗೆ ಇದೀಗ ಅವರು ವಿದಾಯವನ್ನು ಘೋಷಣೆ ಮಾಡಿದರು. 41 ವರ್ಷ ಅಂದರೆ ಬಡತನದಲ್ಲಿ ಹುಟ್ಟಿ ಹರಿದ ಬಟ್ಟೆ ಹಾಕಿಕೊಂಡು ಒಂದು ಕಷ್ಟದಲ್ಲಿ ಬಂದಿದ್ದಂತಹ ವ್ಯಕ್ತಿ ಇವತ್ತು ಐತಿಹಾಸಿಕ ಸಾಧನೆ ಮಾಡಿ ವಿಶ್ವಕಪ್ನಿಂದ ಅಥವಾ ಈ ಫುಟ್ಬಾಲ್ ಟೂರ್ನಿಂದ ಹೊರಹೋದರು. ಫುಟ್ಬಾಲ್ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಇದು ಒಂದು ಭಾಗ. ಮತ್ತೊಂದು ಕಡೆ ಬಡತನದ ಕತ್ತಲ ಕೋಣೆಯಿಂದ ಬಂದಂತಹ ಸಾಮ್ರಾಟ. ಆಮೇಲೆ ಅನೇಕ ಜನ ಒಂದು ಮಾತು ಹೇಳ್ತಾ ಇರ್ತಾರೆ, ಪ್ರತಿಭೆಗಳು ಎಲ್ಲಿ ಹುಟ್ಟುತ್ತೆ? ಅದು ಪ್ರತಿಭೆಗಳು ಹುಟ್ಟೋದು ಬಡತನದಲ್ಲಿ ಪ್ರತಿಭೆಗಳು ಅರಳುತ್ತೆ ಅಂತ. ಅದೇ ರೀತಿಯಾಗಿ ಈ ವ್ಯಕ್ತಿಯ ಕಥೆ ಕೂಡ ಇದೆ. ಪೋರ್ಚುಗಲ್ನ ಪುಟ್ಟ ದ್ವೀಪ ಮಡೈರಾದ ಒಂದು ಭೀಕರ ಬಡತನದ ನಡುವೆ ಈ ವ್ಯಕ್ತಿಯ ಜನನ ಆಗುತ್ತೆ. ಭೀಕರ ಬಡತನ ಇತ್ತು. ತೋಟಗಾರನಾಗಿದ್ದಂತಹ ತಂದೆ ವಿಪರೀತವಾಗಿ ಮದ್ಯ ಸೇವನೆ ಮಾಡ್ತಾ ಇದ್ರು. ಅವರ ತಾಯಿ ಪಾತ್ರೆ ತೊಳಿತಾ ಇದ್ದಂತಹ ಕೆಲಸವನ್ನು ಮಾಡ್ತಾ ಇದ್ರು. ಇಂತಹ ಒಂದು ಅತ್ಯಂತ ಬಡ ಸಣ್ಣ ಕುಟುಂಬದಲ್ಲಿ ಹುಟ್ಟಿದಂತಹ ರೊನಾಲ್ಡೋ ಇವತ್ತು ಅತ್ಯಂತ ಶ್ರೀಮಂತ ಅಥವಾ ಜಗತ್ತೇ ಒಪ್ಪುವಂತಹ ಫುಟ್ಬಾಲ್ನ ದಂತ ಕಥೆಯಾಗಿ ಮೆರೆದಂತಹ ದಿನಗಳಿತ್ತಲ್ಲ. ನಾವು ಕ್ರಿಕೆಟ್ ಬಂದರೆ ವೈಭವ್ ಸೂರ್ಯವಂಶಿ ಬಗ್ಗೆ ಎಲ್ಲ ಮಾತನಾಡ್ತಾ ಇರ್ತೀವಿ. ಅವರ ತಂದೆ ಎಷ್ಟು ಪರಿಪ್ರಮಾಣದಲ್ಲಿ ಕಷ್ಟಪಟ್ಟರು, ಆ ವ್ಯಕ್ತಿನ ಕ್ರಿಕೆಟರ್ ಆಗಿ ಮಾಡಬೇಕು ಅಂತ ಒಂದು ಬಿಹಾರದ ಒಂದು ಹಳ್ಳಿಯಿಂದ ತೆಗೆದುಕೊಂಡು ಬಂದು ಇವತ್ತು ಇಂಗ್ಲೆಂಡ್ನ ತನಕ ಹೋಗಿದ್ದರ ಬಗ್ಗೆ ಎಲ್ಲ ನಾವು ಮಾತನಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಫುಟ್ಬಾಲ್ ಇದ್ದಂಥ ಕಥೆಯಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರದ್ದು ಕೂಡ ಒಂದು ರಿಮಾರ್ಕ್ ಇದೆ. ಹಸಿದ ಹೊಟ್ಟೆಯನ್ನು ಮರೆಸೋದಕ್ಕೆ ಚಿಂದಿ ಬಟ್ಟೆಯ ಚೆಂಡನ್ನು ಒದಿತಾ ಇದ್ದಂಥ ಹುಡುಗ. ಈ ಫುಟ್ಬಾಲ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ದುಡ್ಡಿರಲಿಲ್ಲ. ಫುಟ್ಬಾಲ್ ಆಟ ಆಡಬೇಕಂತ ಹೇಳಿದ್ರೆ ದುಡ್ಡಿರಲಿಲ್ಲ. ದುಡ್ಡಿಲ್ಲದೆ ಇದ್ದಾಗ ಏನು ಮಾಡಬೇಕು? ಈ ಹರಿದ ಬಟ್ಟೆಯಿಂದ ಈ ಬಾಲ್ ಮಾಡೋದು, ಅವುಗಳ ಮುಖಾಂತರ ಆಟ ಆಡೋ ಪ್ರಯತ್ನವನ್ನು ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಮಾಡ್ತಾ ಇದ್ರಂತೆ. ಬಡತನದ ಮೇಲಿನ ಆಕ್ರೋಶವೇ ಇವತ್ತು ಮೈದಾನ ಸಿಂಹವನ್ನಾಗಿ ರೂಪಿಸಿತು. ತಂದೆಯ ಸಾವಿನ ನಂತರ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ ಎಲ್ಲ ಹೊಂದಿದ್ರು. ಮಡೈರಾದ ಒಂದು ಭೀಕರ ಬಡತನದ ಇತಿಹಾಸ. ಅವರ ತಂದೆ ತೋಟಗಾರರಾಗಿ ಕೆಲಸ ಮಾಡ್ತಿದ್ರು, ಮದ್ಯ ವ್ಯಸನಿಯಾಗಿದ್ದರು, ಲಿವರ್ ಕೂಡ ಹಾಳಾಗಿತ್ತು. ತಾಯಿ ಬೇರೆಯವರ ಮನೆಗಳಲ್ಲಿ ಈ ಪಾತ್ರೆ ತೊಳೆಯುವ ಕೆಲಸ ಮಾಡ್ತಾ ಇದ್ರು.
ಅವರೇ ಇಡೀ ಕುಟುಂಬವನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ತಿನ್ನೋದಕ್ಕೆ ಊಟ ಇರಲಿಲ್ಲ, ತಿನ್ನೋದಕ್ಕೆ ಅನ್ನ ಇರಲಿಲ್ಲ. ಫುಟ್ಬಾಲ್ ಆಡ್ತೀನಿ ಅಂತ ಹೇಳಿದರೆ ಆಟ ಆಡೋದಕ್ಕೊಂದು ಬಾಲ್ನ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಬಟ್ಟೆಗಳನ್ನು ಕಟ್ಟಿ ಅದನ್ನು ರೌಂಡ್ ಮಾಡಿ ಅದನ್ನೇ ಒಡೆಯುವ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡ್ತಾ ಇದ್ರು. ಒಂದು ಹಠಮಾರಿತನ ಇತ್ತು. ಆ ಹಠಮಾರಿತನ ಇವತ್ತು ಜಗತ್ತನ್ನೇ ಗೆಲ್ಲುವ ಹಂತಕ್ಕೆಲ್ಲ ತೆಗೆದುಕೊಂಡು ಬಿಟ್ಟಿದೆ. ತಾನು ಆಡುವಂಥ ಫುಟ್ಬಾಲ್ ಕ್ರೀಡೆ ಒಂದು ದಿನ ಜಗತ್ತಿನ ಅತ್ಯಂತ ಶ್ರೀಮಂತ ಹಾಗೂ ಶ್ರೇಷ್ಠ ಕ್ರೀಡಾಪಟುವನ್ನಾಗಿ ಮಾಡುತ್ತೆ ಅನ್ನುವಂಥ ಆಲೋಚನೆ ಅವತ್ತು ರೊನಾಲ್ಡೋ ಅವರಿಗೆ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವತ್ತು ಐತಿಹಾಸಿಕವಾಗಿ ಅಂಥದ್ದೊಂದು ಸಾಧನೆಯನ್ನು ಮಾಡಿದ್ದಾರೆ. ಇದು ರೊನಾಲ್ಡೋ ಅವರ ಬಡತನದ ಕಥೆ. ಆದರೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸಾವು ಗೆದ್ದು ಬಂದ ಉಕ್ಕಿನ ಮನುಷ್ಯ. ಸಾವು ಗೆದ್ದು ಬಂದಿರುವಂಥ ಉಕ್ಕಿನ ಮನುಷ್ಯ ಇದ್ದ. 14ನೇ ವಯಸ್ಸಿನಲ್ಲಿ ರೊನಾಲ್ಡೋ ಅವರಿಗೆ ಭೀಕರ ಹೃದಯದ ಸಮಸ್ಯೆ ಎಲ್ಲ ಎದುರಾಗಿತ್ತು. ಜಸ್ಟ್ 14 ವರ್ಷ ಇತ್ತವರಿಗೆ ಒಂದು ಹೃದಯದ ಸಮಸ್ಯೆ ಬಂತು. ಇನ್ನು ಮುಂದೆ ನೀನು ಓಡುವಂತಿಲ್ಲ ಅಂತೆಲ್ಲ ವೈದ್ಯರೇ ಎಚ್ಚರಿಸಿದರು. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ಗೆ ಓಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಸಾವು ಮತ್ತು ಬದುಕಿನ ಹೋರಾಟ ಇತ್ತು. ಬದುಕನ್ನು ಆಯ್ಕೆ ಮಾಡಿಕೊಂಡ್ರು. ಸಾವು ದೂರ ಆಯಿತು, ಬದುಕಲ್ಲಿ ಇವತ್ತು ಗೆದ್ರವರು. ಒಂದು 14 ವರ್ಷ ಅಂತ ಹೇಳಿದ್ರೆ ನೀವು ಇವತ್ತವ್ರಿಗೆ 40 ಅಂತ ಹೇಳಿದರೆ ಒಂದು 26 ವರ್ಷಗಳ ಹಿಂದೆ ಅವರ ಕತೆ ಬಗ್ಗೆ ನೋಡ್ತಾ ಇದ್ದೀವಿ. ಆಪರೇಷನ್ ಆದಂತಹ ಕೆಲವೇ ದಿನಗಳಲ್ಲಿ ಮತ್ತೆ ಮೈದಾನಕ್ಕಿಳಿದು ಅಚ್ಚರಿಯನ್ನು ಮೂಡಿಸಿದ್ರು. ವಿಧಿಯ ಹಣೆ ಬರವನ್ನೆಲ್ಲ ಇಚ್ಛಾಶಕ್ತಿಯಿಂದ ಬದಲಾಯಿಸಿದಂಥ ಹಠಮಾರಿ ವ್ಯಕ್ತಿ ಈತ. ಆ ಮುಖಾಂತರ ಒಂದು ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮೈ ಮೇಲೆ ಹಚ್ಚೆ ಇಲ್ಲದ ಬಿಲಿಯನೇರ್ ವ್ಯಕ್ತಿ ಈತ. ನಿಯಮಿತವಾಗಿ ರಕ್ತದಾನ ಮಾಡೋದಕ್ಕೆ ಮೈ ಮೇಲೆ ಹಚ್ಚೆಯನ್ನು ಹಾಕಿಸಿಕೊಳ್ಳದಂತಹ ಸ್ಟಾರ್ ಈತ. ರಕ್ತದಾನ ಮಾಡಬೇಕು, ಬ್ಲಡ್ ಡೊನೇಷನ್ ಮಾಡಬೇಕು ಅಂತ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಮತ್ತು ಯುದ್ಧ ಸಂತ್ರಸ್ತರಿಗೆ ಕೋಟ್ಯಾಂತರ ರೂಪಾಯಿ ದಾನ ಮಾಡ್ತಾರೆ. ಒಂದು ಅವರದ್ದೇ ಆದಂಥ ಒಂದು ಸಂಸ್ಥೆ ಇದೆ. ಕ್ಯಾನ್ಸರ್ ರೋಗಿಗಳೇನಿರ್ತಾರೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಮಕ್ಕಳು, ಅವರಿಗೆಲ್ಲ ಸಹಾಯ ಮಾಡೋ ಪ್ರಯತ್ನ. ತನ್ನ ಅಮೂಲ್ಯ ಪ್ರಶಸ್ತಿಗಳನ್ನು ಮಾರಿ ಅದರಿಂದ ಏನು ಹಣ ಬರುತ್ತೆ ಅದನ್ನೆಲ್ಲವನ್ನು ಬಡವರ ಕಲ್ಯಾಣಕ್ಕಾಗಿ ಬಳಕೆ ಮಾಡಿಕೊಳ್ಳುವಂಥ ಹೃದಯವಂತ. 5 ಮಕ್ಕಳ ತಂದೆಯಾಗಿ ಜಾರ್ಜಿಯಾ ರೋಡ್ರಿಗಸ್ ಜೊತೆಗಿನ ಸುಖಿ ಸಂಸಾರ ಇದೆ. ಜಗತ್ತಿನ ಅತ್ಯಂತ ಪ್ರಭಾವಶಾಲಿ CR7 ಬ್ರಾಂಡ್ನ ಹಿಂದೆ ಇರೋದು ತಾಯಿಯ ಮನಸ್ಸು. ಆ ಮುಖಾಂತರ ಒಂದು ಕೇವಲ ಆಟಗಾರ ಆಗಿ ಮಾತ್ರವಲ್ಲದೆ ಒಂದು ಸಾಮಾಜಿಕವಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇರುವಂಥ ವ್ಯಕ್ತಿ. ಮತ್ತೊಂದು 976+ ಗೋಲುಗಳ ಸಾರ್ವಭೌಮ. ಹೆಂಗೆ ಇದು? 5 ಬಾರಿ ಪ್ರತಿಷ್ಠಿತ ವ್ಯಾಲನ್ ಡಿ ಓರ್ ಪ್ರಶಸ್ತಿಯನ್ನು ವಿಜೇತರಾಗಿದ್ದಾರೆ. ವ್ಯಾಲನ್ ಡಿ ಓರ್ ಎನ್ನುವಂಥ ಪ್ರಶಸ್ತಿ ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದಂಥ ವಿಶ್ವ ದಾಖಲೆ ನಾನು ಅವಾಗಲೇ ಹೇಳಿದೆ 6. ಮ್ಯಾಂಚೆಸ್ಟರ್ ಯುನೈಟೆಡ್, ರಿಯಲ್ ಮ್ಯಾಡ್ರಿಡ್ಗಳಲ್ಲಿ ಇತಿಹಾಸವನ್ನು ಬರೆದಂಥ ಆಟಗಾರ ಈತ. 2016ರ ಯುರೋಕಪ್ ವಿಜೇತ ಪೋರ್ಚುಗಲ್ ತಂಡದ ಕ್ಯಾಪ್ಟನ್ ಕೂಡ ಹೌದು. 41ರ ಹರೆಯದಲ್ಲೂ ಕೂಡ ಯುವಕರಿಗೆ ಸವಾಲು ಎಸೆಯುವಂತಹ ಅದ್ಭುತವಾದಂತಹ ಫಿಟ್ನೆಸ್ ಇಟ್ಕೊಂಡಿರುವಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಇದೀಗ ಫುಟ್ಬಾಲ್ ಆಟಕ್ಕೆ ವಿದಾಯ ಹೇಳಿದ್ದಾರೆ. ಅದು ಸೋಲಿನ ಮುಖಾಂತರ. ಗೆದ್ದು ಹೊರಗಡೆ ಬರಬಹುದು ಎನ್ನುವಂಥ ಲೆಕ್ಕಾಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಗೆಲುವಿನ ಮುಖಾಂತರ ವಿದಾಯವನ್ನು ಹೇಳ್ತಾರೆ ತಮ್ಮ ಒಟ್ಟಾರೆ ವೃತ್ತಿ ಜೀವನಕ್ಕೆ ಅಂತ. ಆದರೆ ವಿಧಿ ಆಟ ಬೇರೆ ಇತ್ತು. ಇದೀಗ ಅವರು ಸೋತು ಹೊರಗಡೆ ಬಂದಿದ್ದಾರೆ ಕಣ್ಣೀರಿಡುವ ಮುಖಾಂತರ. ಸೋಲು ಗೆಲುವು ಇದ್ದದ್ದೇ, ಆದರೆ ಅವರು ರೂಢಿಸಿಕೊಂಡಿದ್ದಂತಹ ಬದುಕಿನ ನೈಜ ಕಥೆಗಳಿತ್ತಲ್ಲ, ಅವರ ಬದುಕಿನ ಇತಿಹಾಸ ಇದೆಯಲ್ಲ, ಅನೇಕ ಜನರಿಗೆ ಅದೊಂದು ಪ್ರೇರಣೆ.